ಬ್ರಹ್ಮಾವರ ತಾಲೂಕು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಬ್ರಹ್ಮಾವರದವರಾದ ದಿವಂಗತ ವಡ್ಡರ್ಸೆ ರಘುರಾಮ ಶೆಟ್ಟಿ ಅವರ ನೆನಪಿನಲ್ಲಿ ಕೊಡಮಾಡುವ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ಸಾಸ್ತಾನದ ಕೋಸ್ಟಲ್ ಪ್ಯಾರಡೈಸ್ ಸಭಾಂಗಣದಲ್ಲಿ ನಡೆಯಿತು. ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆಯವರು ಮಾತನಾಡಿ, ಮಾಧ್ಯಮಗಳಲ್ಲಿ ಪ್ರಕಟವಾಗುವ ಸುದ್ದಿಗಳು ಸಾರ್ವಕಾಲಿಕ ದಾಖಲೆಗಳಾಗಿ ಉಳಿಯುತ್ತದೆ ಹಾಗೂ ಸುದ್ದಿಯಲ್ಲಿ ತಪ್ಪುಗಳು ನಡೆದರೆ ಅದನ್ನು ಸರಿಪಡಿಸುವುದು ಅಷ್ಟು ಸುಲಭವಲ್ಲ. ಹೀಗಾಗಿ ಸುದ್ದಿಗಳನ್ನು ತಿರುಚುವ ಮನಸ್ಥಿತಿ ಮಾಧ್ಯಮ ಲೋಕಕ್ಕೆ ಅಪಾಯವಾಗಲಿದೆ. ಹೀಗಾಗಿ ಬರವಣಿಗೆಯಲ್ಲಿ ಜವಾಬ್ದಾರಿ ಮತ್ತು ವಾಸ್ತವಾಂಶ ಇರಬೇಕು ಎಂದು ಹೇಳಿದರು. ಹಿಂದಿನ ದಿನಗಳನ್ನು ವಡ್ಡರ್ಸೆ ರಘುರಾಮ್ ಶೆಟ್ಟರ ದಿನಗಳನ್ನೇ ನೆನೆಸ್ಕೊಂಡ್ರೆ, ನಾನು ರಾಜಕೀಯ ಜೀವನಕ್ಕೆ ಬಂದ ಸಂದರ್ಭ ಅದು. ನನಗೆ ಬ್ರಹ್ಮಾವರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮಾಣಿಗೋಪಾಲರು ಕುಂದಾಪುರದಲ್ಲಿ ಸ್ಪರ್ಧೆ ಮಾಡಿದ್ದರು. ಅಪ್ಪಣ್ಣ ಹೆಗ್ಡೆಯವರು ಬೈಂದೂರಿನಲ್ಲಿ ಜನತಾದಳದಲ್ಲಿ. ಅದು ಮುಂಗಾರು ಪತ್ರಿಕೆಯಲ್ಲಿ ಒಂದು ಬರವನ್ನು ನೋಡಿದೆ. ಸ್ವಜಾತಿಯವರು ಎದುರಿಗೆ ನಿಲ್ಲಲಿಕ್ಕೆ ಎದುರಿಗೆ ಓಡಿದ ಜಯಪ್ರಕಾಶ್ ಹೆಗ್ಡೆ ಅಂತ ಬರೆದಿದ್ದರು. ಯಾರು? ಮುಂಗಾರು ರಘುರಾಮ್ ಶೆಟ್ಟರು. ಇವರಲ್ಲ. ಅವರು ಬರೆಯುವ ವರಸೆಯನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಅವ್ರ ಹತ್ರ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದೆ. ಪ್ರಶ್ನೆ ಅದಾಗಲಿಲ್ಲ. ವಡ್ಡರ್ಸಿಯವರ ಒಡನಾಡಿ ಹಿರಿಯ ಪತ್ರಕರ್ತ ಚಿದಂಬರ ಬೈಕಂಪಾಡಿಯವರಿಗೆ ಗಣ್ಯರ ಸಮ್ಮುಖದಲ್ಲಿ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಪತ್ರಿಕೋದ್ಯಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಬೈಕಂಪಾಡಿಯವರು, ವಡ್ಡರ್ಸಿಯವರು ದುರ್ಬಲರ ಧ್ವನಿಯಾಗಿದ್ದು ಸಮಾಜದ ನಿರ್ಮಾಣಕ್ಕೆ ಮಾಧ್ಯಮದಲ್ಲಿ ಪರಿವರ್ತನೆಯ ಕನಸು ಕಂಡಿದ್ರು. ಅವರ ಹೆಸರಲ್ಲಿ ಪ್ರಶಸ್ತಿ ಸ್ವೀಕರಿಸುತ್ತಿರುವುದು ನನ್ನ ಪಾಲಿನ ಸೌಭಾಗ್ಯ ಎಂದು ಹೇಳಿದರು. ಅವರು ಬಿಡುವ ಕೊನೆಯ ದಿನ ಒಂದು 4 ಗಂಟೆಗೆ ಫೋನ್ ಮಾಡಿದರು. ಬೇಗ ಮಾಡಿ, ನಾನು ಸಾಲಿಗೆ ಹೋಗ್ತಾ ಇದ್ದೇನೆ ಅಂತೇಳಿ. ಆದರೆ ನನಗೆ ಶಾಕ್ ಆಯಿತು. ಏನು ಸರ್? ಇಲ್ಲೋ, ನಾನು ಸೂಸೈಡ್ ಮಾಡ್ತಾಯಿದ್ದೇನೆ ಅಂತ. ನನಗೆ, ಸರ್ ನೀವೇನು ಏನು ತಮಾಷೆ ಮಾಡೋದು ಅಂತೇಳಿ. ಅಲ್ವೋ ತಮ್ಮ, ನಾನು ಸೂಸೈಡ್ ಮಾಡ್ತಾಯಿದ್ದೇನೆ. ಸರ್ ನೀವು ಗಡಿಬಿಡಿ ಮಾಡಿ, ನಾನು ಈಗ ಬರ್ತೇನೆ. ನೀನು ಎಲ್ಲಿಗೆ ಬರ್ತೀಯಾ? ನೀನು ಸೂಸೈಡ್ ಮಾಡೋದು ನೋಡ್ಲಿಕ್ಕಾ ಅಂತೇಳಿ. ಅಲ್ಲ ಸರ್, ಸುಮ್ಮನೆ ಇರು. ಅಂದರೆ ನಾನು ಸೂಸೈಡ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಬದುಕನ್ನೇ ನಾನು ಕಳ್ಕೊಳ್ತಾ ಇದ್ದೀನಿ, ರಾಜೀನಾಮೆ ಕೊಡ್ತಾಯಿದ್ದೀನಿ. ನನ್ನ ನಿರ್ದೇಶಕ ಸ್ಥಾನ, ನನ್ನ ವೃತ್ತಿ ಎಲ್ಲ ನಾನು ಬಿಟ್ಟು ನಾನು ಹೋಗ್ತಾ ಇದ್ದೇನೆ ಅಂತೇಳಿ. ಅಂದರೆ ಇದು ಅವರ ಸುಸೈಡ್ ಅಂತೇಳಿ. ಈ ರೀತಿಯ ಅನೇಕ ಅವರು ಹೇಳ್ತಾ ಹೋದರೆ, ಅವರು ಬರವಣಿಗೆಗಿಂತಲೂ ವೈಯಕ್ತಿಕವಾದ ಇನ್ನೂ ಅದು ಮುಗಿಯುವುದಿಲ್ಲ. ಒಂದು ಅಂತೇಳಿ ಎಲ್ಲಿವರೆಗೂ ಬರ್ತಾ ಇರ್ತದೆ. ಇದೇ ವೇಳೆ ಬ್ರಹ್ಮಾವರ ತಾಲೂಕಿನಿಂದ ಜಿಲ್ಲಾ ಸಂಘಕ್ಕೆ ಆಯ್ಕೆಯಾದವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಗಾಣಿಗ ಅತ್ಲಾಡಿ, ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಬ್ರಹ್ಮಾವರ ಬಂಟರ ಸಂಘದ ಬಿ ಭುಜಂಗಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ, ರಾಜ್ಯ ಜಿಲ್ಲಾ ತಾಲೂಕು ಪತ್ರಕರ್ತರ ಸಂಘದ ಪ್ರತಿನಿಧಿಗಳಾದ ಅಷ್ಟ್ರೋ ಮೋಹನ್, ನಾಗರಾಜ್ ರಾಯಪ್ಪನಮಠ, ಹರೀಶ್ ಕಿರಣ್ ತುಂಗ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.